ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಶ್ರೀಕೃಷ್ಣನ ವಿಭೂತಿ ರೂಪಗಳನ್ನು ಕೇಳುವಂತೆ ಪ್ರಾರ್ಥನೆ ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ನಾನು ಯಾಕೆ ಹೇಳಬೇಕು? ನಿನಗೆ ಗೊತ್ತಿದೆ, ತಿಳಿ. ಅರ್ಜುನನ ಉತ್ತರ, ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಪದವಿಭಾಗ. ಕಥಂ ವಿದ್ಯಾಂ ಅಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯಃ ಅಸಿ ಭಗವನ್ ಮಯಾ. ಯೋಗಿನ್ ಮಹಾಸಾಮರ್ಥ್ಯೋಪೇತನೇ, ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನಾದವನೇ, ಅಹಂ ಸದಾ ಪರಿಚಿಂತಯನ್ ಕಥಂ ವಿದ್ಯಾಂ, ನಾನು ನಿರಂತರ ಚಿಂತನೆ ಮಾಡಿದರೂ ನಿನ್ನ ಸಹಾಯವಿಲ್ಲದೆ ನಾನು ಹೇಗೆ ತಿಳಿದೇನು? ನೀನು ಉಪದೇಶ ಮಾಡಿದರೆ ನಿನ್ನ ವಿಭೂತಿ ರೂಪಗಳನ್ನು ನಾನು ತಿಳಿಯಬಲ್ಲೆ ಹೊರತು ನನ್ನ ಸಾಮರ್ಥ್ಯ ಅದಕ್ಕೆ ಸಾಲದು. ಅರ್ಜುನನಂಥ ಮಹಾತ್ಮನೇ ಹೇಳುವ ಮಾತು ಇದು. ನಿನ್ನನ್ನು ಸದಾ ಧ್ಯಾನಿಸ್ತಾ ಇದ್ದರೂ ಕೂಡ ನಿನ್ನ ವಿಭೂತಿ ರೂಪಗಳನ್ನು ಯಥಾವತ್ತಾಗಿ ತಿಳಿಯೋದಕ್ಕೆ ನನ್ನ ಕಡೆಯಿಂದ ಆಗಲ್ಲ. ಯೋಗಿನ್ ಕಥಂ ತ್ವಾಂ ಅಹಂ ವಿದ್ಯಾಂ. ವಿದ್ಯಾಂ ಅಂದರೆ ತಿಳಿದೇನು, ಕ್ರಿಯಾಪದ ಅದು. ಕಥಂ ವಿದ್ಯಾಂ. ಆದ್ದರಿಂದ ಶ್ರೀಕೃಷ್ಣ, ಮಯಾ ನನ್ನಿಂದ, ಕೇಷು ಕೇಷು ಭಾವೇಷು ಚಿಂತ್ಯಃ ಅಸಿ, ಯಾವ ಯಾವ ಪದಾರ್ಥಗಳಲ್ಲಿ ನೀನು ಧ್ಯಾನಿಸಲು ಯೋಗ್ಯನಾಗಿರುವಿ. ಅನಂತ ಪದಾರ್ಥಗಳಿವೆ. ಆ ಅನಂತ ಪದಾರ್ಥಗಳನ್ನು ವರ್ಗೀಕರಿಸಿದಾಗ ಆ ಒಂದೊಂದು ವರ್ಗದಲ್ಲೂ ಗುಂಪಿನಲ್ಲೂ ಶ್ರೇಷ್ಠವಾದ ಪದಾರ್ಥ, ಅದರಲ್ಲಿ ನಿನ್ನ ಅಂಥ ಉತ್ತಮೋತ್ತಮ ವಿಭೂತಿ ರೂಪವನ್ನು ನಾನು ತಿಳಿದು ಹೇಗೆ ಧ್ಯಾನಿಸಬೇಕು ಅದನ್ನು ನೀನೇ ಹೇಳಬೇಕು ಹೊರತು ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ಅದು. ಆದ್ದರಿಂದ ನನ್ನ ಪಾಲಿಗೆ ಅದನ್ನು ಬಿಡಬೇಡ, ನೀನು ಹೇಳು. ಯಾವ ಗುಂಪಿನಲ್ಲಿ ಯಾವುದು ಶ್ರೇಷ್ಠ, ಅದರ ಒಳಗೆ ನೀನು ಯಾವ ರೂಪದಿಂದ ಇದ್ದಿ, ಇದನ್ನು ದಯವಿಟ್ಟು ನೀನೇ ಹೇಳಬೇಕು ಅಂತ ಅರ್ಜುನನ ಪ್ರಾರ್ಥನೆ. ಮತ್ತೆ ಶ್ಲೋಕ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಆದ್ದರಿಂದ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಪದವಿಭಾಗ. ವಿಸ್ತರೇಣ ಆತ್ಮನಃ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿಃ ಹಿ ಶೃಣ್ವತಃ ನ ಅಸ್ತಿ ಮೇ
ಅಮೃತಂ. ಇಲ್ಲಿ ಜನಾರ್ದನ ಅಂತ ಶ್ರೀಕೃಷ್ಣನನ್ನು ಸಂಬೋಧಿಸಿ ಆತ್ಮನಃ ವಿಭೂತಿಂ ಯೋಗಂಚ, ಪದಾರ್ಥಗಳಲ್ಲಿ ಇರುವ ವಿಶಿಷ್ಟವಾದ ರೂಪಗಳನ್ನು, ಯೋಗಂ ಸಾಮರ್ಥ್ಯವನ್ನು, ವಿಸ್ತರೇಣ ವಿಸ್ತಾರವಾಗಿ ಒಂದನ್ನು ಬಿಡದೆ, ಕಥಯ ಹೇಳು. ಆದ್ದರಿಂದ ನನ್ನ ಮೇಲೆ ಕೃಪೆಯಿಂದ ಜನಾರ್ದನ ನಿನ್ನ ಸಾಮರ್ಥ್ಯವನ್ನು, ವಿಭೂತಿ ರೂಪವನ್ನು ವಿಸ್ತಾರವಾಗಿ ಹೇಳು. ಆತ್ಮನಃ ಯೋಗಂ ವಿಭೂತಿಂಚ, ನಿನ್ನ ಸಾಮರ್ಥ್ಯ ಮತ್ತು ವಿಭೂತಿ ರೂಪಗಳನ್ನು ವಿಸ್ತರೇಣ ವಿಸ್ತಾರವಾಗಿ, ಶೃಣ್ವತಃ ಕೇಳುವ, ಮೇ ನನಗೆ, ಅಮೃತಂ ನಾಸ್ತಿ, ಕಥಯ ತೃಪ್ತಿ, ಭೂಯಃ ಕಥಯ ಮತ್ತೆ ಮತ್ತೆ ಹೇಳು, ಮೇ ತೃಪ್ತಿ ನಾಸ್ತಿ, ಶೃಣ್ವತಃ ಮೇ. ಇದನ್ನು ಕೇಳುತ್ತಾ ಇದ್ದರೆ ಸಾಕು ಅಂತ ಅನಿಸೋದೇ ಇಲ್ಲ, ಮತ್ತು ಹೇಳು ಅಂತ ನನ್ನ ಮನಸ್ಸು ಕೇಳೋದಕ್ಕೆ ಕಾತುರವಾಗಿರ್ತದೆ. ಅಮೃತಂ ಅಮೃತದಂತೆ ಶೃಣ್ವತಃ, ಅಮೃತವನ್ನು ನಾವು ಕುಡಿಯೋದು, ಆದರೆ ನಿನ್ನ ಮಾತೆಂಬ ಅಮೃತವನ್ನು ಕುಡಿಯೋದಲ್ಲ, ಕಿವಿಯಿಂದ ಕೇಳೋದು. ಹೀಗಾಗಿ ಮಧುರವಾದ ನಿನ್ನ ಮಾತನ್ನು ಶೃಣ್ವತಃ ಮೇ ತೃಪ್ತಿ ನಾಸ್ತಿ, ಅಲಂಬುದ್ಧಿ ಸಾಕು ಅನ್ನೋ ಭಾವ ಇಲ್ಲ. ಆದ್ದರಿಂದ ನಿನ್ನ ವಿಭೂತಿಯನ್ನು, ಸಾಮರ್ಥ್ಯವನ್ನು ನನಗೆ ದಯವಿಟ್ಟು ಹೇಳು. ಇದು ವಿಭೂತಿಯ ಬಗ್ಗೆ ಅರ್ಜುನ ಶ್ರೀಕೃಷ್ಣನಲ್ಲಿ ಮಾಡಿದ ಪ್ರಾರ್ಥನೆ. ಎಲ್ಲೂ ಅವನ ವ್ಯಕ್ತಿತ್ವಕ್ಕೆ ಘಾಸಿ ಬರದಂತೆ ಅವನನ್ನು ಯಥಾವತ್ತಾಗಿ ತಿಳಿದು ಮಹತ್ವವನ್ನು ಹೇಳಿ ಅರ್ಜುನ ಪ್ರಾರ್ಥನೆ ಮಾಡ್ತಿದ್ದಾನೆ. ನೀನು ಬಿಟ್ಟು ಹೇಳುವವರಿಲ್ಲ, ನೀನು ಹೇಳು, ನಾನು ಕೇಳ್ತೇನೆ. ಎಷ್ಟು ಹೇಳಿದರೂ ಅಮೃತದಂತೆ ಸವಿಯ ಅನುಭವಿಸುವ ವ್ಯಕ್ತಿತ್ವ ನನ್ನಲ್ಲಿ ಇದೆ. ಮತ್ತೆ ಶ್ಲೋಕ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಮುಂದಿನ ಶ್ಲೋಕ ಅರ್ಜುನನ ಈ ಪ್ರಾರ್ಥನೆಗೆ ಓಗೊಟ್ಟ ಶ್ರೀಕೃಷ್ಣ ಅವನ ಪ್ರಾರ್ಥನೆಯನ್ನು ಮನ್ನಿಸಿದ್ದಾನೆ. ಶ್ರೀಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹಂತ ತೇ ಕಥಯಿಷ್ಯಾಮಿ ದಿವ್ಯಾಃ ಹಿ ಆತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತಿ ಅಂತಃ ವಿಸ್ತರಸ್ಯ ಮೇ. ಕುರುಶ್ರೇಷ್ಠ, ಕುರುವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ದಿವ್ಯಾಹ ಲೋಕವಿಲಕ್ಷಣವಾದ ಆತ್ಮವಿಭೂತಯ ನನ್ನ ವಿಭೂತಿ ರೂಪಗಳನ್ನು ತೇ ಪ್ರಾಧಾನ್ಯತಃ ಕಥಯಿಷ್ಯಾಮಿ. ಯಾವುದು ಅತಿ ಮುಖ್ಯವಾದದ್ದೋ ನೀನು ತಿಳಿಬೇಕಾದ್ದೋ ಅದನ್ನು ತೇ ಕಥಯಿಷ್ಯಾಮಿ, ನಿನಗೆ ಹೇಳ್ತೇನೆ. ನಾನು ಹೇಳ್ತೇನೆ ಅವಷ್ಟೇ ಅಂತ ನೀನು ಎಣಿಸಬೇಡ.
ಮತ್ತಷ್ಟು ಇವೆ. ಆದರೆ ಪ್ರಧಾನವಾದದ್ದನ್ನು, ನೀನು ತಿಳಿಯಬೇಕಾದ್ದನ್ನು ನಿನಗೆ ಯೋಗ್ಯವಾಗುವಂತೆ ಕಥಯಿಷ್ಯಾಮಿ. ಹಂತ ಅನ್ನೋದು ಹರ್ಷಸೂಚಕವಾದ ಶಬ್ದ. ಅರ್ಜುನ ಇಷ್ಟು ಕೇಳಿದಾಗ ಖುಷಿಪಟ್ಟು ಶ್ರೀಕೃಷ್ಣ ಅವನಿಗೆ ಈ ಭರವಸೆಯನ್ನು ನೀಡಿದ. ಪ್ರಾಧಾನ್ಯತಃ ಕಥಯಿಷ್ಯಾಮಿ, ಪ್ರಧಾನವಾದ ವಿಭೂತಿ ರೂಪಗಳನ್ನು ಹೇಳ್ತೇನೆ. ಅಲ್ಲ, ಪ್ರಧಾನವಾದ ಯಾಕೆ, ಎಲ್ಲ ಹೇಳಿಬಿಡು. ನಾಸ್ತಿ ಅಂತೋ ವಿಸ್ತರಸ್ಯ ಮೇ, ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಅಲ್ಲಿಗೆ ಎಲ್ಲವನ್ನೂ ಹೇಳು ಅಂದರೆ ಕೇಳುವ ಯೋಗ್ಯತೆಯೂ ನಿನಗಿಲ್ಲ, ಹೇಳುವ ಸಂದರ್ಭವೂ ಇದಲ್ಲ. ರಣರಂಗದ ಮಧ್ಯದಲ್ಲಿದ್ದೇವೆ ನಾವು. ಮೇ ವಿಸ್ತರಸ್ಯ, ನನ್ನ ವಿಸ್ತಾರಕ್ಕೆ, ಯಾವ ವಸ್ತುಗಳಲ್ಲಿ ಎಷ್ಟು ರೂಪದಿಂದ ನಾನು ಇದ್ದೇನೋ ಆ ಸಂಖ್ಯೆಗೆ ಅಂತಹ ನಾಸ್ತಿ, ಕೊನೆ ಇಲ್ಲ. ಆದ್ದರಿಂದ ಮುಖ್ಯವಾದ ನನ್ನ ವಿಭೂತಿ ರೂಪಗಳನ್ನು ನಿನಗೆ ನಾನು ಹೇಳುತ್ತೇನೆ. ಇದು ಶ್ರೀಕೃಷ್ಣ ಅರ್ಜುನನ ಮೇಲೆ ಸಂತೋಷದಿಂದ ಅವನ ಪ್ರಶ್ನೆಗೆ, ಜಿಜ್ಞಾಸೆಗೆ ಉತ್ತರವನ್ನು ನಾನು ಹೇಳುತ್ತೇನೆ. ಆದರೆ ಎಲ್ಲ ಅಲ್ಲ, ಇಷ್ಟೇ ಅಂದ್ಕೊಳ್ಬೇಡಿ, ಪ್ರಧಾನವಾದ್ದನ್ನು ತಿಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅರ್ಜುನ ಕೇಳುವಾಗ ವಕ್ತುಮರ್ಹಸಿ ಅಶೇಷೇಣ, ಒಂದನ್ನೂ ಬಿಡದೆ ಹೇಳು ಅಂತ ಅರ್ಜುನನ ಪ್ರಾರ್ಥನೆ. ಕೃಷ್ಣನ ಉತ್ತರ, ಒಂದನ್ನು ಬಿಡದೆ ಹೇಳೋದಕ್ಕೆ ನಾನು ಸಿದ್ಧ, ನಿನಗೆ ಕೇಳಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆ, ಕೊನೆ ಇಲ್ಲ. ಅದಕ್ಕೆ ಅದನ್ನ ಪ್ರಧಾನವಾದ್ದನ್ನು ಹೇಳ್ತೇನೆ. ಶ್ರೀಕೃಷ್ಣ ಆರಂಭದಲ್ಲಿ ತನ್ನ ಅಸಾಧಾರಣ ವ್ಯಕ್ತಿತ್ವವನ್ನು ಹೇಳಿ ವಿಭೂತಿ ರೂಪಗಳ ವಿವರಣೆಗೆ ತೊಡಗ್ತಾನೆ. ಅರ್ಜುನ, ಅಹಮಾತ್ಮ ಗುಡಾಕೇಶಃ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಗುಡಾಕೇಶ ಅಂತ ಸಂಬೋಧನೆ. ಅಹಂ ಆತ್ಮ ಸರ್ವಭೂತಾಶಯಸ್ಥಿತಃ ಅಹಂ ಆದಿಃ ಚ ಮಧ್ಯಂ ಚ ಭೂತಾನಾಂ ಅಂತಃ ಏವ ಚ. ಗುಡಾಕೇಶ, ನಿದ್ರೆಯನ್ನೂ ಗೆದ್ದ ಮಹಾತ್ಮನೇ, ಅಹಂ ನಾನು, ಆತ್ಮ ವ್ಯಾಪಿಸಿರುವವನು, ಎಲ್ಲ ಕಡೆಯೂ ಒಂದು ಇಂಚು ಬಿಡದೆ ನಾನು ವ್ಯಾಪಿಸಿಕೊಂಡಿದ್ದೇನೆ. ಆಕಾಶವನ್ನು ಮೀರಿ ನಿಂತ ವ್ಯಾಪ್ತಿ ಅದು ನನ್ನದು. ಇಷ್ಟೇ ಅಲ್ಲ, ಸರ್ವಭೂತ ಆಶಯ ಸ್ಥಿತ. ಆಶಯ ಅಂದರೆ ಹೃದಯ ಗುಹೆ, ಹೃದಯದ ಪ್ರದೇಶ. ಈ ಪ್ರಪಂಚದಲ್ಲಿ 14 ಲೋಕಗಳಲ್ಲಿ ಎಷ್ಟೆಷ್ಟು ಚೇತನವರ್ಗ ಜಡವರ್ಗಗಳಿವೆಯೋ ಅವುಗಳ ಹೃದಯ ಪ್ರದೇಶದಲ್ಲಿ ನಿಂತಿರುವವ ನಾನು. ನನ್ನ ಎಲ್ಲ ರೂಪಗಳನ್ನು ಕೇಳೋದಕ್ಕೆ ಸಾಧ್ಯನಾ ನಿನಗೆ? ಸರ್ವಭೂತ ಆಶಯ ಸ್ಥಿತ, ಸಕಲ ಭೂತಗಳ ಹೃದಯದಲ್ಲಿ ನೆಲೆ ನಿಂತ ಮಹಾತ್ಮ ನಾನು. ಇಡೀ ಲೋಕವನ್ನು ವ್ಯಾಪಿಸಿದ್ದೇನೆ. ಅಷ್ಟೇ ಅಲ್ಲ, ಒಂದೊಂದು ಪ್ರಾಣಿಗಳ ಒಳಗೂ ಪೂರ್ಣ ರೂಪದಿಂದ ನಾನಿದ್ದೇನೆ. ಅಲ್ಲಿಗೆ ವ್ಯಾಪ್ತವಾದ ಒಂದು ರೂಪ. ಚಿಕ್ಕ ಪುಟ್ಟ ಪ್ರಾಣಿಗಳಿಂದ ಹಿಡಿದು ಭೂತಾಕಾರದ ಪ್ರಾಣಿಗಳ ಒಳಗೂ
ಅವುಗಳ ಹೃದಯದಲ್ಲಿ ಸರ್ವಾವಯವ ಪೂರ್ಣನಾಗಿ ಇರುವ ಅನಂತ ರೂಪ ನಾನು. ಅಷ್ಟೇ ಅಲ್ಲ, ಅಹಂ ಆದಿಶ್ಚ ಮಧ್ಯಂಚ ಅಂತ ಏವ ಚ. ಭೂತಾನಾಂ ಸಕಲ ಭೂತಗಳಿಗೂ ಅಹಂ ಆದಿಹಿ ಸೃಷ್ಟಿಕಾರಕ, ಮಧ್ಯಂ ಸ್ಥಿತಿಕಾರಕ, ಅಂತ ಏವ ಚ ಕೊನೆ ಮಾಡುವವನು ನಾನು. ಯಾವ ಭೂತಗಳ ಉತ್ಪತ್ತಿ ಸ್ಥಿತಿ ನಾಶಗಳು ನನ್ನಿಂದ ಆಗುತ್ತೋ ಅಂಥ ಸಕಲ ಭೂತಗಳ ಒಳಗೂ ನಿಂತಿರುವವ. ಅಷ್ಟೇ ಅಲ್ಲ, ಈ ಆಕಾಶವನ್ನು ಮೀರಿ ನಿಂತ ವ್ಯಾಪ್ತಿ ನನ್ನದು. ನನ್ನ ಒಂದೊಂದು ರೂಪವನ್ನು ಕೇಳುವ ತಾಳ್ಮೆ ನಿನಗಿದೆಯಾ ಹೇಳು? ಸಾಮರ್ಥ್ಯ ಇದೆಯಾ? ಆದ್ದರಿಂದ ಪ್ರಧಾನವಾದ ಕೆಲವು ರೂಪಗಳನ್ನು, ವಿಭೂತಿ ರೂಪಗಳನ್ನು ನಿನಗೆ ಹೇಳ್ತೇನೆ. ಮತ್ತೆ ಶ್ಲೋಕ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಮುಂದೆ ಶ್ರೀಕೃಷ್ಣ ಪರಮಾತ್ಮನ ತನ್ನ ವಿಭೂತಿ ರೂಪಗಳನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಪದವಿಭಾಗ. ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿ ಅಂಶುಮಾನ್ ಮರೀಚಿ ಮರುತಾಂ ಅಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ಶ್ರೀಕೃಷ್ಣ ವಿಭೂತಿ ರೂಪಗಳನ್ನು ಹೇಳುವಾಗ ಕೆಲವು ಅವನೇ ಸ್ವತಃ ಆ ಗುಂಪಿನಲ್ಲಿ ಒಂದು ರೂಪನಾಗಿದ್ದು ಆ ಗುಂಪಿನಲ್ಲಿ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ಕೆಲವು ಜಡ ಪದಾರ್ಥಗಳಲ್ಲಿ ಆ ಜಡವು ಶ್ರೇಷ್ಠವಾಗಿದ್ದು ಅದರ ಮೇಲ್ಮೆಗೆ ಕಾರಣವಾಗಿ ಅದರ ಒಳಗಡೆ ತಾನು ಆ ರೂಪದಿಂದ ಇರ್ತಾನೆ. ಹೀಗೆ ಅವನ ನೇರವಾದ ಆ ಗುಂಪಿನ ರೂಪ, ಅದು ವಿಭೂತಿ ರೂಪ. ಆ ಗುಂಪಿನಲ್ಲಿ ಶ್ರೇಷ್ಠವಾದ ಜಡವಸ್ತುವಿನ ಒಳಗಡೆ ಇರುವ ಒಂದು ರೂಪ, ಅದರ ಶ್ರೇಷ್ಠತೆಗೆ ಕಾರಣವಾಗಿ, ಅದು ವಿಭೂತಿ ರೂಪ. ನೋಡಿ, ಮೊದಲನೆಯವನ ವಿಭೂತಿ ರೂಪ ಆದಿತ್ಯಾನಾಂ ಅಹಂ ವಿಷ್ಣು. ಆದಿತ್ಯರಲ್ಲಿ ನಾನು ವಿಷ್ಣು. ಆದಿತ್ಯ ಅಂದರೆ ಸೂರ್ಯ ಅಂತ ಅರ್ಥ. ಸೂರ್ಯ ಒಬ್ಬನೇ ಇರೋದು. ಆದಿತ್ಯಾನಾಂ ಸೂರ್ಯರಲ್ಲಿ ಅಂತ ನಾವು ಅರ್ಥ ತಿಳ್ಕೊಂಡ್ರೆ ತಪ್ಪದು. ಅದಿತಿಯ ಮಕ್ಕಳು ಆದಿತ್ಯರು, 12 ಆದಿತ್ಯರು, 16 ಮಂದಿ ಅದಿತಿಯ ಪ್ರಮುಖ ಮಕ್ಕಳು. ಆ 16 12 ಆದಿತ್ಯರು ಅಂತ ಅವರಿಗೆ ಹೆಸರು. ಆ 16 ಆದಿತ್ಯರಲ್ಲಿ ಧಾತ ವಿಧಾತ ಹೀಗೆ 16 ಜನದ ಹೆಸರು ಬರ್ತದೆ. ಅದರಲ್ಲಿ ಒಬ್ಬ ವಿಷ್ಣು ಅನ್ನೋ ರೂಪದಿಂದ ಭಗವಂತನೇ ಇದ್ದಾನೆ. 12 ಆದಿತ್ಯರಲ್ಲಿ ನಾನು ವಿಷ್ಣು ಎಂಬ ಆದಿತ್ಯನಾಗಿ ಆ ಆದಿತ್ಯರಲ್ಲಿ ಶ್ರೇಷ್ಠ ಒಂದು ರೂಪವನ್ನು ನಾನು ಹೊಂದಿದ್ದೇನೆ. ಇದು ನಮ್ಮ ಚಿಂತನೆಗೆ ಮೀರಿತ್ತು, ಅಧ್ಯಾತ್ಮದ ಚಿಂತನೆ. ಆದಿತ್ಯ ಅಂದ ಕೂಡಲೇ ನಮಗೆ ಕಾಣಿಸೋದು ಸೂರ್ಯ ಒಬ್ಬನೇ. ಆದರೆ 16 ಜನ ಆದಿತ್ಯರಲ್ಲಿದ್ದಾರೆ. ಅದರಲ್ಲಿ ವಿಷ್ಣು ಅನ್ನೋದು ದೇವರದೇ ಒಂದು ಆದಿತ್ಯರಲ್ಲಿ ಅಂತರ್ಗತವಾದ 12 ಜನರಲ್ಲಿ ಒಂದು ರೂಪ ವಿಷ್ಣು ಅಂತ ದೇವರದು. ಹೀಗೆ 12 ಆದಿತ್ಯರಲ್ಲಿ ವಿಷ್ಣು ಅನ್ನೋ ರೂಪದಿಂದ ನಾನು ನಿಂತಿದ್ದೇನೆ.
ಜ್ಯೋತಿಷಾಂ ಅಂಶುಮಾನ್ ರವಿ. ಬೆಳಗುವ ಪದಾರ್ಥಗಳಲ್ಲಿ, ಜ್ಯೋತಿಷಾಂ ಮಧ್ಯೆ ಬೆಳಕು ಕೊಡುವ ಪದಾರ್ಥಗಳಲ್ಲಿ ಸಾವಿರಾರು ಪದಾರ್ಥಗಳಿವೆ. ಆಕಾಶದ ಒಂದೊಂದು ನಕ್ಷತ್ರವೂ ತೇಜಪುಂಜ. ನಮಗೆ ಕಾಣಿಸೋದು ಸೂರ್ಯನ ಬೆಳಕು, ಅದು ಚಂದ್ರನ ಮೂಲಕ ಹೊರಬಂದರೆ ಚಂದ್ರನ ಬೆಳಕು, ಇವೆರಡು ಮಾತ್ರ. ಆದರೆ ಜ್ಯೋತಿಯನ್ನು ತುಂಬಿದ ಪದಾರ್ಥಗಳು, ಆಕಾಶಕಾಯಗಳು ನೂರಾರು ಇವೆ. ಆ ಜ್ಯೋತಿಷಾಂ ಬೆಳಕು ನೀಡುವ ಪದಾರ್ಥಗಳಲ್ಲಿ ನಾನು ಅಂಶುಮಾನ್ ಕಿರಣಗಳನ್ನು ಹೊರಸೂಸುವ ರವಿಹಿ ಸೂರ್ಯ. ಸೂರ್ಯನ ಅಧೀನದಲ್ಲಿ ಈ ಭೂಮಿ ನಿಂತಿದೆ. ಆದ್ದರಿಂದ ಅರ್ಜುನ, ಭೂಮಿಯಲ್ಲಿ ನಿಂತಿದ್ದಿ ನೀನು. ಈ ಭೂಮಿಯನ್ನು ಧಾರಣೆ ಮಾಡುವವನು ಸೂರ್ಯ. ಸೂರ್ಯ ಆತ್ಮ ಜಗತಃ. ಅಂಥ ಸೂರ್ಯನ ಒಳಗಡೆ ಆ ಸೂರ್ಯನಿಗೆ ಇರುವ ಅದ್ಭುತ ಶಕ್ತಿಯನ್ನು ಹೊರ ಸೂಸುವ ಸಾಮರ್ಥ್ಯವನ್ನು ನೀಡಿ ಅದನ್ನು ರಕ್ಷಣೆ ಮಾಡಿ ಒಳಗಡೆ ನಿಯಂತ್ರಿಸುವ ರೂಪ ನನ್ನದು. ನನಗೆ ಆ ರವಿ ಅಂತ ಹೆಸರು ಇರೋದರಿಂದ ಆ ಬಿಂಬಕ್ಕೆ ರವಿ ಅನ್ನೋ ಹೆಸರು ಬಂದಿದೆ. ಹೀಗೆ ಸೂರ್ಯನ ಒಳಗಡೆ ಆ ಸೂರ್ಯ ಬಿಂಬದಲ್ಲಿ ಏನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯವನ್ನು ಪ್ರಕಟ ಮಾಡುವಂತೆ ಅದೇ ಹೆಸರಿನಿಂದ ಒಳಗಡೆ ನಾನಿದ್ದೇನೆ. ಹೀಗೆ ಜ್ಯೋತಿಷ್ ಪದಾರ್ಥಗಳಲ್ಲಿ ನನ್ನ ವಿಭೂತಿ ರೂಪ ಸೂರ್ಯನ ಒಳಗಡೆ ಇದೆ. ಮರುತಾಂ ಅಹಂ ಮರೀಚಿ ಅಸ್ಮಿ. ಮರುದ್ದೇವತೆಗಳು ಅಂತ ದ್ವಿತೀಯ 49 ಮಕ್ಕಳು. ಆದಿತ್ಯ ಮಕ್ಕಳು ಆದಿತ್ಯರು, ದ್ವಿತೀದೇವಿಯ ಮಕ್ಕಳು ಮರೀಚಿಗಳು. ಆಕಸ್ಮಿಕವಾಗಿ ಒಂದು ಮಗುವನ್ನು ಪತಿಯಿಂದ ಬೇಡಿದ ದಿತಿ 49 ಮಕ್ಕಳನ್ನು ಪಡೆಯುವಂತೆ ಆಯಿತು. ಈ 49 ಮಕ್ಕಳು ಅದು ದ್ವಿತೀಯ ಗರ್ಭದಲ್ಲಿ ಬಂದರೂ ದೈತ್ಯರ ಗುಂಪಲ್ಲಿ ಸೇರದೆ ಅವರಿಗೆ ದೇವತಾ ಗುಂಪಿನಲ್ಲಿ ಸೇರಿಸಿದ ಮಹಾತ್ಮ ಅದು ಭಗವಂತನ ಆದೇಶದಂತೆ ಇಂದ್ರ. ಹೀಗಾಗಿ ಮರುತಾಂ, ಮರುದ್ಗಣದಲ್ಲಿ ದೇವತೆಗಳ ಗುಂಪಿನಲ್ಲಿ ಒಂದು ಮರುದ್ಗುಂಪು. ಆ 49 ಜನ ಮರುದ್ದೇವತೆಗಳಲ್ಲಿ ಅಹಂ ನಾನು ಮರೀಚಿಹಿ. ಹೇಗೆ 12 ಆದಿತ್ಯರಲ್ಲಿ ಭಗವಂತನ ಒಂದು ರೂಪ ವಿಷ್ಣುವೋ ಹಾಗೆ 49 ಮಂದಿ ಮರುದ್ದೇವತೆಗಳಲ್ಲಿ ನಾನು ಮರೀಚಿ ಅನ್ನೋ ಹೆಸರಿನಿಂದ ಇದ್ದೇನೆ. ಇದು ಆ ಗುಂಪಿನಲ್ಲಿ ನನ್ನ ವಿಭೂತಿ ರೂಪ. ನಕ್ಷತ್ರಾಣಾಂ ಅಹಂ ಶಶಿ. ನಕ್ಷತ್ರಗಳಲ್ಲಿ ನಾವು ತಲೆ ಎತ್ತಿದ್ರೆ ಬಾನಿನಲ್ಲಿ ನೂರಾರು ನಕ್ಷತ್ರಗಳು ಕಾಣುತ್ತವೆ. ರಾತ್ರಿ ಹೊತ್ತು, ಬೆಳಗಿನ ಹೊತ್ತು ರವಿ, ರಾತ್ರಿ ಹೊತ್ತಿನಲ್ಲಿ ಶಶಿ. ಆ ನಕ್ಷತ್ರಗಳೆಲ್ಲ ದೂರದಲ್ಲಿ ಇರೋದರಿಂದ ಅವುಗಳ ಉಪಯೋಗ ನಮಗೆ ಹೆಚ್ಚು ಇಲ್ಲ. ಆದರೆ ಶಶಿ ಚಂದ್ರ, ಬಾನಿನಲ್ಲಿ ಬೆಳಗುವ ಶಶಿ ಸೂರ್ಯ ಚಂದ್ರ ಏನಿದ್ದಾನೋ ಅವನ ಒಳಗೆ ಸುಖರೂಪನಾದ ನಾನು ಶಶಿ ಅನ್ನೋ ಹೆಸರಿನಿಂದ ಇದ್ದು ಆ ಚಂದ್ರನಿಂದ ಆಗಬೇಕಾದ ಕೆಲಸವನ್ನು ನಾನು ಮಾಡ್ತೇನೆ. ಹೀಗೆ ಆಕಾಶದಲ್ಲಿ ರಾತ್ರಿ ಬೆಳಗುವ ವಸ್ತುಗಳ ಮಧ್ಯದಲ್ಲಿ ಚಂದ್ರನಲ್ಲಿ ನನ್ನ ವಿಭೂತಿ ರೂಪ ಇದೆ. ಹೀಗೆ ಬೆಳಗ್ಗೆ ರವಿಮಂಡಲದಲ್ಲಿ, ರಾತ್ರಿ ಚಂದ್ರಮಂಡಲದಲ್ಲಿ ನಾನು ವಿಭೂತಿ ರೂಪದಿಂದ ತುಂಬಿದ್ದು ಆ 2 ವಸ್ತುಗಳಿಂದ ಏನು ಕೆಲಸಗಳು ನಡೆಯಬೇಕೋ ಅದರ ನಿಯಂತ್ರಣವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೆ ಶ್ಲೋಕ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಮುಂದೆ ಶ್ರೀಕೃಷ್ಣ ಅನೇಕ
ತನ್ನ ಇಂತಹ ರೂಪಗಳನ್ನು ಹೇಳ್ತಾನೆ, ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಭಗವದ್ಗೀತೆಯ ಪಾಠದ ಸಹಕಾರವನ್ನು ನೀಡಿದವರು, ಆರ್ಥಿಕ ಸಹಕಾರ ನೀಡಿದವರು ಶ್ರೀಯುತ ಸತೀಶ್ ಜಯಪ್ಪ, ಶ್ರೀಮತಿ ನೇತ್ರಾವತಿ. ಈ ದಂಪತಿಗಳ ಸುಪುತ್ರ ಸೋಹನ್. ಇವರಿಗೆ ಶ್ರೀಕೃಷ್ಣ ಸಕಲ ವಿಧದ ಸೌಭಾಗ್ಯಗಳನ್ನು ಕೊಟ್ಟು ಜ್ಞಾನಭಕ್ತಿಗಳನ್ನು ನೀಡಿ ಅವರ ಅಭೀಷ್ಟವನ್ನು ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ.